ಚುನಾವಣೆ ಬೆನ್ನಲ್ಲೇ ಸಂಪುಟ ಪುನರ್ರಚನೆ ಮಾತು. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಎಂ ಸಿದ್ದರಾಮಯ್ಯ ಶಾಕ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯ ಕೇಳಿಸ್ಕೊಳ್ಳಿ. ಬಹಳಷ್ಟು ಸಚಿವರಿಗೆ ನೀವು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ರಿ, ನೀವು ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ, ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಸರ್, ಸಚಿವರುಗಳ ಈ ಬಾರಿ ಏನಾದ್ರು ನೀವು ಅಂಕಿ ಅಂಶಗಳು ಸರಿಯಾಗಿ ಬರ್ದೇ ಇದ್ರೆ ಸಂಪುಟ ಪುನರ್ರಚನೆ ಆಗುತ್ತಾ, ಸಂಪುಟ ವಿಸ್ತರಣೆ ಆಗುತ್ತಾ, ಈ ಚರ್ಚೆ ಆಗ್ತಾ ಇದೆ. ನೋಡಪ್ಪ, ನಮಗೆ ಯಾವುದೇ ಆಲೋಚನೆ ಇಲ್ಲ. ರೀಸಫಲ್ ಮಾಡ್ತಕ್ಕಂಥ ಆಲೋಚನೆ ಆಗ್ಲಿ ಆ ಪ್ರಸ್ತಾಪ ಅಲ್ಲಿ ನಮ್ಮ ಮುಂದೆ ಇಲ್ಲ. ಯಾಕೆ ನಮ್ಮ ಮುಂದೆ ಇಲ್ಲ? ನಂಬರ್ 1. ನಂಬರ್ 2, ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ನವ್ರು ಏನ್ ಹೇಳ್ತಾರ ಆತರ ನಡೆಯುತ್ತೆ. ಪ್ರಶಾಂತ್, ಆಕಾಂಕ್ಷಿಗಳು ಯಾರಿದ್ರೋ ಅವರಿಗೆಲ್ಲ ಬೇಜಾರಾಯ್ತೇನೋ. ಹಿಯರ್ ಕಮ್ಸ್ ಎ ಕ್ಯಾಚ್. ನೀವು ಸಿದ್ದರಾಮಯ್ಯನವರ ಮಾತುಗಳನ್ನು ನೋಡಿ. ಸಂಪುಟ ಪುನಾರಚನೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಬದಲಾವಣೆ, ಈ ಮಾತುಗಳು ಶುರು ಆಗ್ತವೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಇದೇನೋ ಯಾವುದೋ ಮಾಧ್ಯಮಗಳ ಸೃಷ್ಟಿಸಿದ್ದಲ್ಲ ಇದು. ಇದು ಹೈಕಮಾಂಡ್ನಲ್ಲೇ ಚರ್ಚೆ ಆಗಿರ್ತಕ್ಕಂಥ ಅಂಶ. ಹೀಗಾಗಿ ಫಲಿತಾಂಶ ಏನು ಬರುತ್ತೆ ಅಂತಕ್ಕಂಥದ್ದು, ಸಂಪುಟ ಪುನಾರಚನೆ ನಡೆಯುತ್ತಾ ನಡೆಯಲ್ವಾ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಇವತ್ತಿಲ್ಲ ನಾಳೆ, ಮುಂದಿನ 1 ವರ್ಷದಲ್ಲಿ ಈ ವಿಷಯ ಕಾಂಗ್ರೆಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ತಲೆನೋವನ್ನಂತೂ ತಂದಿಡೋದು ಗ್ಯಾರಂಟಿ. ಸಂಪುಟ ಪುನಾರಚನೆ ಮಾಡ್ಬೇಕಾ? ಪುನಾರಚನೆ ಅಂದ್ರೆ ಏನು? ಮಂತ್ರಿಗಳನ್ನು ತೆಗಿಬೇಕು. ಆಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಮುಖ್ಯಮಂತ್ರಿ ಸ್ಥಾನ ನನಗೆ ಯಾವಾಗ ಕೊಡ್ತೀರಿ ಅಂತಕ್ಕಂಥ. ಹೊಸ ಮುಖ್ಯಮಂತ್ರಿ ಬಂದಾಗ ಸಂಪುಟ ಪುನರಚನೆ ನಡೆಯುತ್ತಾ ಅಥವಾ ನಡೆಯಲ್ವಾ? ಸಿದ್ದರಾಮಯ್ಯ ಅದಕ್ಕೆ ಅವಕಾಶ ಕೊಡಲ್ವಾ? ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ, ಎಚ್ ಸಿ ಮಹದೇವಪ್ಪ ಇವರೇನು ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಇದು ಸುಮ್ಮನೆ ಇಟ್ಸ್ ನಾಟ್ ಪ್ಲೇನ್ ಆನ್ಸರ್. ಇದು ಅಲ್ಲ, ಇದು ನೋಡಿ, ನೀವು ಕಾಂಗ್ರೆಸ್ಸಿಗೆ ಮುಂದಿನ ಸವಾಲೇನು? ಅದೇ ಮುಂದಿನ ಸವಾಲು. ವಿಧಾನಸಭಾ ಲೋಕಸಭಾ ಎಲೆಕ್ಷನ್ ನಲ್ಲಿ ಗಲಾಟೆ ಮಾಡ್ಕೋಬಾರ್ದು, ಪ್ರಾಬ್ಲಮ್ ಮಾಡ್ಕೋಬಾರ್ದು ಅಂತ ಇಬ್ರು ಒಟ್ಟಿಗೆ ಹೋದ್ರು. ಇನ್ ಮುಂದಕ್ಕೆ ಏನಾಗಬೇಕು? ಡಿ ಕೆ ಶಿವಕುಮಾರ್ ಚುನಾವಣೆ ಹೊರಗೆ ಹೇಗಿದ್ರು ನಿನ್ನೆ ಅವರು ನಿನ್ನೆಯಿಂದ. ಎಸ್, ರೈಟ್. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.